ಹಾಯ್ ಎಲ್ರಿಗೂ ಹಾಯ್ ಹಲೋ ನಮಸ್ಕಾರ. ನಾನು ಅನುಜ್ಞಾ. ನೋಡಿ ಇವತ್ತು ನಾನು ಚಂದ ರೆಡಿ ಆಗಿದ್ದೀನಲ್ಲ, ನಂಗೆ ಗೊತ್ತುಂಟು ನಾನು ಚಂದ ರೆಡಿ ಆಗಿರ್ತೀನಿ ಅಂತ. ಆದರೆ ಒಂದು ಚೂರು ಪಿಂಪಲ್ ಬಿದ್ದೀನಿ. ಇಟ್ಸ್ ಓಕೆ ಫೈನ್ ಲೀವ್. ಸೊ ಇವತ್ತು ನಾನು ಸೂಪರ್ ಎಕ್ಸೈಟೆಡ್ ಆಗಿ ಚಂದ ರೆಡಿಯಾಗಿ ಬಾರ್ಬಿ ಡಾಲ್ ಥರ ರೆಡಿಯಾಗಿ ಹೋಗ್ತಾ ಇದ್ದೇನೆ. ಆಯಿತು, ಆಮೇಲೆ ಅಲ್ಲ, ನನಗೆ ನಾನು ಸ್ಕೋಪ್ ಕೊಟ್ಟುಕೊಳ್ಳೋದು ಪರವಾಗಿಲ್ಲ, ಬೇರೆಯವರು ಎಂತಕ್ಕೆ ಸ್ಕೋಪ್ ಕೊಟ್ಟುಕೊಳ್ಬೇಕು, ನನಗೆ ನಾವೇ ಸ್ಕೋಪ್ ಕೊಟ್ಕೊಂಡು ಮುಗೀತು, ನಮಗೆ ನಾವೇ ಚಂದ ಅಲ್ಲ. ಸೊ ಇವತ್ತು ನಾನು ಯಾರನ್ನೋ ಒಬ್ಬರ ಮೀಟ್ ಆಗೋಕೆ ಹೋಗ್ತಾ ಇದ್ದೀನಿ. ನನಗೆ ತುಂಬ ಖುಷಿ. ಸೊ ಚಂದ ರೆಡಿ ಆಗಬೇಕಲ್ವಾ. ಸೊ ಇವಾಗ ನಾನು ಆಲ್ರೆಡಿ ಹೊರಟಿದ್ದೀನಿ, ಮೆಟ್ರೋ ಸ್ಟೇಷನ್ ಹೋಗಿ ಅಲ್ಲಿಂದ ಹೋಗಬೇಕು. ಸೊ ಇವತ್ತಿದ್ದು ಡೆಸ್ಟಿನೇಷನ್ ಮಲ್ಲೇಶ್ವರಂ. ಸೊ ನೋಡುವ. ಸೊ ನಾನು ಇವತ್ತು ಯಾರನ್ನ ಮೀಟ್ ಆಗಲಿಕ್ಕೆ ಹೋಗ್ತಿದ್ದೇನೆ ಅಂಥೇಳಿ ನೀವೇ ನೋಡಿ. ಆ್ಯಂಡ್ ಎಂತ ಮಾರ್ನಿಂಗ್ ಎಲ್ಲ ಎದ್ದು ಬ್ರೇಕ್ಫಾಸ್ಟ್ ಮಾಡಿ, ಸೊ ನಮಗೆ ಸೆಮ್ ಎಕ್ಸಾಮ್ ಆಗ್ತಾ ಉಂಟು ಇವಾಗ. ಸೊ ಅದಕ್ಕೆ ನಾನು ದೂರ ಹೋಗ್ಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಎಕ್ಸಾಮ್ ಅಲ್ವಾ, ಸೆಮ್ ಎಕ್ಸಾಮ್ ಬೇರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಅದಕ್ಕಾಗಿ ನಾನು ಎಲ್ಲಿಗೆ ಸಹ ಹೋಗ್ತಾ ಇಲ್ಲ. ಸೊ ನಾಳೆ ಕೂಡ ನನಗೆ ಸೆಮ್ ಎಕ್ಸಾಮ್ ಉಂಟು, ಬಟ್ ಸ್ಟಿಲ್ ನಾನು ಇವತ್ತು ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ನಂಗೆ ಅವರು ಅಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ. ಸೊ ಓಕೆ, ನೀವೇ ನೋಡಿ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಸೊ ಈಗ ನಾನು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿಂದ ಮೆಟ್ರೋ ಹಿಡ್ಕೊಂಡು ಮಲ್ಲೇಶ್ವರಂಗೆ ಹೋಗಬೇಕು. ರೆಡಿ ಆಗಲಿಕ್ಕೆ ದೊಡ್ಡ ಜನರಾಗಿ ರೆಡಿ ಆಗಿದ್ದೇನೆ ಆಯಿತಾ. 9 ಗಂಟೆಗೆ ಕೂತಿದ್ದೇನೆ ರೆಡಿ ಆಗಲಿಕ್ಕೆ. ಗಂಟೆ ಇವಾಗಲೇ 10:45. ನಮ್ಮದು ಅಲ್ಲಿಗೆ ರೀಚ್ ಆಗೋ ಟೈಮ್ 11. ಸೊ ನಾನೇ ಲೇಟ್, ಬಿಕಾಸ್ ನಮ್ಮ ಗ್ರೂಪಲ್ಲಿ ಗೊತ್ತು ನಾನೇ ಒಂಚೂರು ಜಾಸ್ತಿ ಟೈಮ್ ತಗೊಳ್ಳೋದು ಅಂತ. ಸೊ ಇವತ್ತು ಹೇರ್ ಸ್ಟ್ರೈಟ್ ಮಾಡಿ ರೆಡ್ ಫ್ರಾಕ್ ಹಾಕಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೇನೆ. ಎಂಥ ಸೆಕೆ ಗೊತ್ತುಂಟ, ನಿನ್ನೆ ರಾತ್ರಿ ಮಳೆ ಬಂದಿದ್ದಾಯ್ತಾ, ಅದಕ್ಕೆ ಇವತ್ತು ಹೆವಿ ಬಿಸಿಲು ಅಂದರೆ ಇಲ್ವಾ, ಮುಖದ ಫೌಂಡೇಶನ್ ಎಲ್ಲ ಹೋಗ್ತಾ ಉಂಟು. ಅಲ್ಲ, ನನಗೆ ಫೌಂಡೇಶನ್ ಹಾಕೋ ಅಗತ್ಯ ಇಲ್ಲ, ಬಿಕಾಸ್ ಐ ಆಮ್ ಆಲ್ವೇಸ್ ವೈಟ್, ಐ ನೋ. ಬಟ್ ಸ್ಟಿಲ್ ಸುಮ್ಮನೆ ಹಾಕಿದ್ದು ನಾನು. ಸೊ ಅದೇ ತುಂಬ ಬಿಸಿಲು ಗೊತ್ತುಂಟಲ್ಲ ನೋಡಿ, ತುಂಬ ಬಿಸಿಲು ಹೊಡಿತಾ ಉಂಟು. ಎಂತ ಮಾಡೋದು, ಹೋಗಬೇಕಲ್ಲ. ಮೇಕಪ್ ಅದು ಹೋಗಿ ಸರ್, ನಮ್ಮದು ನ್ಯಾಚುರಲ್ ಬ್ಯೂಟಿ ಇತ್ತಲ್ಲ. ನಾನು ಫೈನಲಿ ಡ್ರೀಮ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ. ಎಷ್ಟು ರಶ್, ಥ್ಯಾಂಕ್ ಗಾಡ್ ನಾನು ಇವತ್ತು ಹೋದಾಗೆ. ಎಷ್ಟು ರಶ್ ಅಂತ ಹೇಳಿದ್ರು, ಅದು ಸಂಡೇ ಬೇರೆ ಅಲ್ಲ, ಎಲ್ಲರೂ ಹೋಗ್ತಿದ್ದಾರೆ ಅನ್ಸುತ್ತೆ ಫಂಕ್ಷನ್ಗೆ, ತುಂಬ ರಶ್. ಸೊ ಗೈಸ್ ಫೈನಲಿ ನಾನು ಅದು ನಮ್ಮ ಡ್ರೀಮ್ ಫ್ಯಾಕ್ಟ್ರಿ ಟು ಮಂತ್ರಿ ಸ್ಕ್ವೇರ್ ಮೆಟ್ರೋಗೆ ಬಂದಿದ್ದೇನೆ. ಸೊ ತುಂಬ ಟೈಮ್ ಆಯಿತು ಗೈಸ್. ಈಗ ನಾನು ಮಂತ್ರಿ ಸ್ಕ್ವೇರ್ ಮಾಲ್ಗೆ ಬಂದಿದ್ದೆ. ನಾನು ಹೇಳಿದಲ್ಲ ಒಂದು ಎಂತ ಒಬ್ಬರನ್ನ ಮೀಟ್ ಆಗಬೇಕು ಅಂತ, ಒಬ್ಬರಲ್ಲ 4 ಜನ ಇದ್ದಾರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಐ ವಿಲ್ ಇಂಟ್ರೊಡ್ಯೂಸ್. ಬನ್ನಿ ನೋಡಿ, ನನ್ನ ಬಾರೆ UG ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಇವಳು ಮತ್ತು ಇವರೆಲ್ಲ ಕಾಮನ್, ಇವರನ್ನ ಅವಾಯ್ಡ್ ಮಾಡಿ, ಓಕೆ. ಇವಳು ಶಾರದಿ ಅಂತ, ಇವಳು ಮನಸ್ವಿನಿ ಅಂತ. ಇವಳನ್ನು ನೋಡಿರ್ತಾರೆ ಅನ್ಸುತ್ತೆ ನನ್ನ ಸ್ಟೇಟಸ್ ಅಲ್ಲಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿರ್ತಾರೆ, ಯಾಕಂದ್ರೆ ನಾನು ಓಷನ್ ಮಸಾಲದೊಂದು ಇದು ಹಾಕಿದ್ದೆ ಅಂತ ಪೋಸ್ಟ್ ಹಾಕಿದ್ದೆ, ಅದರಲ್ಲಿ ನಾವೆಲ್ಲ ಇದ್ವಿ. ಸೊ ಎಲ್ಲರೂ ಹಾಯ್ ಮಾಡಿ. ಇವಳು ಮನೋ MSc ಬಟಾಟೆ ಅದನ್ನ ಕಟ್ ಮಾಡು ಆಯ್ತಾ, ಕಟ್ ಆಗುತ್ತೆ, ನಂದು ಕಟ್ ಮಾಡು. ಹಾಗೆ ಪರವಾಗಿಲ್ಲ ಬಿಡು. ಸೊ ಈಗ ಏನು ಗೊತ್ತಾ, ನಾನು ಹೇಳ್ತೀನಿ ಬನ್ನಿ ಹೋಗುವ. ಹೌದು, ಇವಳು ಚೆಂದ ಕಾಣ್ತದೆ. ಇವಳು ನಮ್ಮ ಮಾಡೆಲ್ ಆಯ್ತಾ, ಇದು ಪಂಪ್ಕಿನ್ ನಮ್ಮ ಗ್ರೂಪ್, ಇದು ವಾಟರ್ ಮೆಲನ್. ಸೊ ಬನ್ನಿ. ಸೊ ಇವತ್ತು ಎಂತ ಅಂದರೆ, ಸೊ ಬಂದದ್ದು ಇವತ್ತು ನಾನೇ ಲೇಟು. ಅತ್ಯ ನಮ್ಮ ಓಯ್ ತುಳು ಪಾತ್ರ ನಮಗೆ ಅರ್ಥ ಜಾಣ ಮಲ್ಲಿ ಜನ ಕುಡ್ಲದಲ್ಲ ಅಲ್ಲ ಕೂತ್ಗಳಲ್ಲಿ. ಹೌದಾ, ಯಾಕೆ ಮನು ಬೆಂಗಳೂರಿಗೆ ಬಂದದ್ದು? ಎಸ್, ನನಗೆ ಇಂಟರ್ನ್ಶಿಪ್ ಗೈಸ್, ಚೈಲ್ಡ್ ಸೆಟಪ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ. ಸಾಕಾಯ್ತು, ಮಕ್ಕಳು ಬೇಡ ಅಂತ ಫಿಕ್ಸ್ ಆಗಿದ್ದೇನೆ. ಸೊ ಅದಕ್ಕೋಸ್ಕರ ಮನು ಇವತ್ತು ಇವತ್ತಲ್ಲ ಬೆಂಗಳೂರು ಬಂದಿದ್ದಾಳೆ. ಒಂದು 4-5 ಡೇಸ್ ಆಯ್ತು ಅನ್ಸುತ್ತೆ. ಅದಿ ನೋಡಿ, ನೀ ಎಂತಕ್ಕೆ ಬೆಂಗಳೂರಿಗೆ ಬಂದದ್ದು ಹೇಳು? ನಾನು ಸುಮ್ಮನೆ ಕೇಳಿಸಿಲ್ಲ. ಆಯಿತು, ಸಿಂಚು ಸ್ಯಾಂಡ್ವಿಚ್ ತಿಂದು ಈಗ ಮೌಲ್ಯ ನೀನು ಆರ್ಡರ್ ಮಾಡಿದ್ದು ಹಾಟ್ ಚಾಕ್ಲೇಟ್ ಕಾಫಿ ಆರ್ಡರ್ ಮಾಡಿದ್ದಾಳೆ. ವೇಟ್, ಒಬ್ಳು ಆಲ್ರೆಡಿ ಟೇಸ್ಟ್ ಮಾಡಿದ್ಲು, ಅದು ಅಂತಲ್ಲ ಆಯ್ತು. ಈಗ ಮನಸ್ಸೇನಿದೆ ವೆಯ್ಟ್. ಕಹಿ ಹೌದಾ, ಸಕ್ಕರೆ ಹಾಕಿ ಚೇಂಜ್ ಆಯ್ತಾನ ಪನ ಒಳ್ಳೆ. ಇದು ನಮ್ಮ ಮೌಲ್ಯ ಶರದಿ. ಬಿಸಿ ಬಿಸಿ 2 ಕೈಯಲ್ಲಿ ಕಷ್ಟ. ಅವಳಷ್ಟೇ ದೊಡ್ಡ. ನಂಗೆ ಬೇಡ. ಡಾರ್ಕ್ ಚಾಕ್ಲೇಟ್ ಇದೆ
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನರ್ ಪುಡಿ ಮಾತ್ರ ಇದೆ, ಸಕ್ಕರೆನೇ ಹಾಕಿಲ್ಲ ಗೊತ್ತಾ ಪಾಪಂತರ. ವಿತೌಟ್ ಶುಗರ್, ಈಗ ಶುಗರ್ ಇರೋರಿಗೆ ಹೇಗೆ ಕೊಡ್ತಾರೆ ವಿತೌಟ್ ಶುಗರ್, ಹಂಗೆ ಇದೆ. ಇವಾಗ ನಾವು ಮಾಲಿಂದ ಹೊರಗಡೆ ಬಂದಿದ್ದೇವೆ. ನಾನು ಹೇಳಿದಲ್ಲ ಎಂತ ಬಿಸಿಲು ಅಂತ, ನಿನ್ನೆ ಮಳೆ ಬಂದಿತ್ತು ಹೇಳಿದಲ್ಲ ನಮ್ಮ ಸೈಡ್, ಅದಕ್ಕೆ ತುಂಬ ಬಿಸಿಲು. ಸೊ ನೋಡಿ, ಇಲ್ಲಿ ಸಿಂಚನ ಫೋಟೋ ತೆಗಿತಿದ್ದಾಳೆ, ಇಲ್ಲಿ ಶರದಿ ಇದ್ದಾಳೆ. ತೆಗಿರಿ ಫೋಟೋಸ್. ಆಯ್ತು, ಇನ್ನು ಈ ಕಡೆ ಹೋದರೆ ಮಂದ್ರಿ ಸ್ಕ್ವೇರ್, ಈ ಕಡೆ ಹೋದರೆ ಮಲ್ಲೇಶ್ವರಂ ಸ್ಟ್ರೀಟ್ ಸ್ಟಾಪಿಂಗ್ ಇದೆ, ಹೋಗ್ಬೇಕು. ಕಾರಲ್ಲಿ ಆಡೋದಕ್ಕೇನು ಕಮ್ಮಿ ಇಲ್ಲ ನೋಡಿ, ಹೆಂಗೆ ಆಡ್ತಿದ್ದ. ಏನು ನೋಡ್ತಿದ್ಯಾ ಹಾಗೆ? ಪಾಪ ಕಷ್ಟ ಆಯ್ತು ಅಂತ. ಈ ಸದ ಇವಾಗ ಸ್ಟ್ರೀಟ್ ಶಾಪಿಂಗ್ಗೆ ಹೋಗಬೇಕು. ಸೊ ಅವರೆಲ್ಲ ಬರ್ತಾ ಇದ್ದಾರೆ. ಸೊ ನನಗೆ ಸುಮ್ಮನೆ ಹೋಗ್ತಾ ಇದ್ದೇನೆ. ಚೂರು ಹೊಟ್ಟೆ ಹಸಿವಾಗ್ತಾ ಉಂಟು, ಏನಾದ್ರು ತಿನ್ನಬೇಕು ಅಂತ. ಬೈಕ್ ತಗೊಂಡು ಹೇಗುಂಟು? ನೀವು ತಿಂದಿದ್ದೀರಲ್ಲ. ಸೊ ಅದೇ ನಾನು ಅವಾಗ ಬಂದೆಲ್ಲ ಕಾರ್ನ್ ತಿನ್ಬೇಕಾದ್ರೆ, ಆಮೇಲೆ ಇವರು ಬಂದರು ನೋಡಿ, ಇವರು ತಿಂತಿದ್ದಾರೆ. ನಂಗೆ ಇವರು ಹಸಿವಾಗಿತ್ತು, ನಾನು ತಿಂದು ಆಯಿತು ನಾನು. ಸೊ ಇವಾಗ ಮಲ್ಲೇಶ್ವರಂ ಕಡೆ ಸ್ಟ್ರೀಟ್ ಶಾಪಿಗೆ ಹೋಗ್ತಾ ಇದ್ದೇವೆ. ಮನು ಅವಳ ಫ್ರೆಂಡ್ ಒಬ್ಬರು ಅಥವಾ ಯಾರೋ ಒಬ್ಬರು ಕಸಿನ್ಸ್ ಒಬ್ಬರು ಬಂದು ಅಂತೇಳಿ ಜಸ್ಟ್ ಒಂದು 10 ಮಿನಿಟ್ಸ್ ಹೋಗ್ತೇನೆ ಅಂತೇಳಿ ಹೋದ್ವು. ಅವಳು ಇವಾಗ ಜಾಯ್ನ್ ಆಗ್ತಾಳೆ ನಮ್ಮ ಸ್ಟ್ರೀಟ್ ಶಾಪಿಂಗ್ ಸ್ಟಾರ್ಟ್. ನಾನೊಂದು ಇಯರಿಂಗ್ಸ್ ತೊಗೊಂಡೆ, ಯಾವುದು ಗೊತ್ತಾ? ಈ ಥರದೊಂದು ಇಯರಿಂಗ್ಸ್ ತಗೊಂಡೆ, ಮತ್ತು ಈ ಥರದೊಂದು ಇಯರಿಂಗ್ಸ್ ತಗೊಂಡಿದ್ದೆ. ಇನ್ನು ಈ ಕಡೆ ಹೋಗಬೇಕು. ಎಲ್ಲಿ ಹೋಗಿದೆ ಅಂತ ನೋಡಿ, ರೀಲ್ಸ್ ಎಲ್ಲ ಟ್ರೆಂಡ್ ಆಗಿತ್ತಲ್ವ ಮಲ್ಲೇಶ್ವರಂ ಅಲ್ಲಿ ಬಾಕ್ಸ್ನ ತೆಗಿಬೇಕು ಅಂತ. ನಾವು ಕೂಡ ಟ್ರೈ ಮಾಡುವ. ಈಗ ಮೌಲ್ಯ ಟ್ರೈ ಮಾಡ್ತಿದ್ದಾರೆ. ಮೌಲ್ಯ ಎತ್ತೆ ಆಯ್ಸ್ಕತ್ತೆ. ನಮ್ಮ ಕ್ರೀಮ್ ಇತ್ತು. ಹೌದಾ? ಹಾ ನೋಡಿ, ಇದು ಯಾರೊಬ್ರು ಎತ್ತಿದ್ದಾರೆ ನೋಡೋಣ. ರೆಡ್ ಕೆಜಿಗೆ ಅಣ್ಣ ಒಂಚೂರು ತುದಿ ಬಿಡಿ, ತುದಿಲಿಟ್ಟು ಈಗ ಸಿಂಚು ಯು ಕ್ಯಾನ್ ಡೂ ಇಟ್. ಸಿಂಚು ಪಾಪ ಗೊತ್ತಾಗ್ತಾ ಐತೆ. ಸಿಂಚು ದೆರ್ಪು ಹಾಗೆ ಫೈನಲಿ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೀನಿ. ಆತ ಸಿಂಚು ಬನ್ನಿ, ನಾನು ಇದು ಮಾಡ್ತೇನೆ ಗಜಾನನ ಜ್ಯೂಸ್ ಇಲ್ಲಿ ಮಲ್ಲೇಶ್ವರಂ ಬನ್ನಿ ಆಯ್ತಾ. ನೋಡಿ ಇದ್ರ ಫ್ರಂಟು ಈ ಸುಮನ್ ಶುದ್ಧ ಆಭರಣದ ಇದ್ರು ಇದೆ. ಬನ್ನಿ ಆಯ್ತಾ, ಚೆನ್ನಾಗಿರುತ್ತೆ, ಅಫೋರ್ಡೆಬಲ್ ಪ್ರೈಸ್. ನೋಡಿ ಇಲ್ಲಿ 500 ರೂಪಾಯಿ ಬಿದ್ದಿದೆ ಅಂತ. ಅದು 500 ರೂಪಾಯಿ ಅದಲ್ವೇ ಮುಟ್ಟು ಬೇಡ. 500 ರೂಪಾಯಿ ಸಿಕ್ತು ಅನ್ಕೊಂಡು ಹಾಕ್ಬೇಡ ಪ್ಲೀಸ್. ತೆಗಿತಾಳೆ ಎಲ್ಲರೂ. ಮೌಲ್ಯ 500 ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಕೇಳಿ ನನಗೆ ವಿಡಿಯೋ ಇದು ಮಾಡಿ ನಾನ್ ಫೂಲ್ ಅದೇ. ಆನೆ ವಿತ್ ಆನೆ, ನೋ ಡಿಫ್ರೆನ್ಸ್ ನೋಡಿ. ಟ್ರಾಫಿಕ್ ಕೂಡ ಜಾಮ್. ಸೊ ಅವಾಗ ನಾನು ನಡ್ಕೊಂಡು ಹೋಗ್ತಾನೆ. ಸೊ ಗೈಸ್, ಇವತ್ತಿದ್ದು ಲಾಗ್ ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಿದ್ದೆ. ಬಿಕಾಸ್ ನನಗೂ ಹೋಗಬೇಕು, ಸೆಮ್ ಎಕ್ಸಾಮ್ಸ್ ಇದೆ. ಸೊ ಇನ್ನೊಮ್ಮೆ ಇವ್ರ ಜೊತೆ ಯಾವಾಗ ಸಿಗ್ತೀನಿ ಅಂತ ಗೊತ್ತಿಲ್ಲ. ನಂದು ಹೊಟ್ಟೆ ಕಾಣ್ಬಿಟ್ಟು ಮೇಲೆ ಅಂತಲ್ಲ. ಬರುತ್ತೆ ಅದು. ಬಾ ಸಿಂಚು ಬೇಗ. ಶರದಿ ಬಾಯ್ ಮನ್, ಬಕ್ಕಳ ಜನ ಬಾಯ್ ಮನ್. ಬಾಯ್. ಇನ್ನೊಮ್ಮೆ ಅವಳನ್ನ ಮಿಸ್ ಮಾಡ್ಕೊಬೇಡಿ ಆಯ್ತಾ, ನನ್ನ ಮಿಸ್ ಮಾಡ್ಕೊಬೇಡಿ. ಸರಿ, ಒಮ್ಮೆ ಎಲ್ಲರೂ ನಿಲ್ಲಿ. ಸರಿ ಬಾಯ್ ಹೇಳಿ. ಸೊ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಎಲ್ಲಿಗೆ ಸಹ ಬಾಯ್. Please subscribe. Yes, subscribe. Support her. And like, bell icon for that notification. ಇವರೆಲ್ಲ ಹೇಳ್ತಾರೆ ಫಸ್ಟ್ ಇವರು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರು ಅಂತ ಕೇಳಿದ್ರು. ನಾನು ತೋರಿಸ್ಲಿಲ್ಲ. ಹೇಳುದು ಮಾತ್ರ ಎಲ್ಲ ಸುಳ್ಳು ಬಾಯಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇವಳು ಹೇಳಿದ ಮಾತಿಗೆ ಯಾರು ಒಪ್ಕೊಳ್ಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೋ. ಆಮೇಲೆ ಜಾಸ್ತಿ ಮಾಡಿ,
ಸೊ ಇವತ್ತಿಗೆ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಿದ್ದೇನೆ. ಸೊ ಇಷ್ಟ ತನಕ ನನಗೆ ಟೈಮ್ ಯಾಕೆ ಸಿಗಲಿ ಅಂತ ಹೇಳಿದ್ರೆ ನಾನು ಹೇಳಿದ್ದಲ್ಲ, ನಂಗೆ ಸೆಮ್ ಎಕ್ಸಾಮ್ ಆಗ್ತಿತ್ತು. ಸೊ ನಾಳೆ ಸೆಮ್ ಎಕ್ಸಾಮ್ ಇದ್ದರೂ ನಾನು ಇವತ್ತು ಬಂದಿದ್ದೇನೆ. ಸೊ ಇನ್ನು ಹೋಗಿ ಗಂಟೆ ಆಲ್ರೆಡಿ 2:45 ನಾನು 2:15 ಹೊರಡಬೇಕು ಅಂತ ಇದ್ದೆ. ಸೊ ಇವಾಗ ಮನೆಗೆ ಹೋಗಬೇಕು. ನಾನು ಹೋಗಿ ಓದ್ಕೋಬೇಕು. ಸೊ ಎಲ್ರಿಗೂ ಇನ್ನೊಂದು ಭಾಗದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಎಲ್ರಿಗೂ ಬಾಯ್.